APJ ಅಬ್ದುಲ್ ಕಲಾಂ ಅವರೊಂದಿಗೆ ದೂರವಾಣಿಯಲ್ಲಿ ಮಾತಾಡಿದರು. ಈ ದೂರವಾಣಿ ಸಂಭಾಷಣೆ ನಡೆದ ಕೇವಲ 1 ಗಂಟೆಯಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಮೃತರಾಗ್ತಾರೆ. ಅಟಾಮಿಕ್ ಎನರ್ಜಿ ಕಮಿಷನ್ ಆಫ್ ಇಂಡಿಯಾದ ಮೊದಲ ಚೇರ್ಮನ್ ಹೋಮಿ ಜಹಾಂಗೀರ್ ಬಾಬಾ ಆಗಿದ್ದರೆ ಅವರ ಸಾವಿನ ನಂತರ ಚೇರ್ಮನ್ ಆಗಿದ್ದು ಇದೇ ವಿಕ್ರಮ್ ಸಾರಾಭಾಯಿ ಅವರು. ಇವರು 2009 ಜೂನ್ 8 ಬೆಳಗ್ಗೆ ವಾಕಿಂಗ್ ಮಾಡಲೆಂದು ಹೊರಟಿದ್ರು. ಸಿಕ್ಕದ್ದು ಮತ್ತೆ ಹೆಣವಾಗಿ. ಈ ಪ್ರಕರಣವನ್ನು ಪೊಲೀಸರು ಆತ್ಮಹತ್ಯೆ ಅಂತ ಕ್ಲೋಸ್ ಮಾಡ್ತಾರೆ. ಆದರೆ ಅವರ ಕುಟುಂಬ ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಆ ಶವ ಯಾರದ್ದಾಗಿತ್ತಂದ್ರೆ ಅದು ಎಂ ಪದ್ಮನಾಭನ್ ಅಯ್ಯರ್ ಎಂಬ 48 ವರ್ಷದ ವ್ಯಕ್ತಿಯದ್ದಾಗಿರುತ್ತೆ. ಮತ್ತೆ ಅಟಾಮಿಕ್, ಮತ್ತೆ ವಿಜ್ಞಾನಿ, ಮತ್ತೆ ಸಾವು. ನಾನು ಈಗಾಗಲೇ ಹೇಳಿರುವ ಹಾಗೆ ಇವರೆಲ್ಲರೂ ಬೇರೆ ಬೇರೆ ಕಾಲಘಟ್ಟದಲ್ಲಿ ಸತ್ತಿದ್ರೂ ಕೂಡ, ಬೇರೆ ಬೇರೆ ಪ್ರದೇಶಗಳಲ್ಲಿ ಸತ್ತಿದ್ರೂ ಕೂಡ ಕಾಮನ್ ಕನೆಕ್ಷನ್ ಅಂದರೆ ಅದು ಅಣು ವಿಜ್ಞಾನ. ಸ್ವಲ್ಪ ಓವರ್ ಥಿಂಕ್ ಮಾಡ್ತಾ ಇದ್ದೀವ ನಾವು. ಬರೀ ಈ ಥರ ನ್ಯೂಕ್ಲಿಯರ್ ರಿಸರ್ಚ್ ಮಾಡಿದರೆ ಸಾಯಿಸಿಬಿಡ್ತಾರಾ ಅಂತ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಬಂದರೆ ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದಷ್ಟು ಇಮೇಜ್ಗಳನ್ನ ತೋರಿಸ್ತೀನಿ, ದಯವಿಟ್ಟು ನೋಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ನಮಗೆಲ್ಲ ನಮ್ಮ ವಿಜ್ಞಾನಿಗಳ ಬಗ್ಗೆ ಅಪಾರವಾದ ಗೌರವ ಮತ್ತು ಹೆಮ್ಮೆ ಸಹಜವಾಗಿ ಇದೆ. ಆದರೆ ಈ ವಿಜ್ಞಾನಿಗಳ ಬದುಕು, ವಿಶೇಷವಾಗಿ ಭಾರತದ ಅಣ್ವಸ್ತ್ರ ಸಂಬಂಧಪಟ್ಟಂತೆ, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ರಹಸ್ಯಗಳನ್ನ ಕಾಪಾಡುವಂಥ ಹೊಣೆ ಹೊತ್ತಿರುವ ವಿಜ್ಞಾನಿಗಳ ಬದುಕು ಯಾವಾಗಲೂ ಸಾವಿನ ಅಂಚಿನಲ್ಲಿಯೇ ಇರುತ್ತೆ. ಅದು ಹೇಗೆ ಅಂದರೆ, ಈ ವಿಜ್ಞಾನಿಗಳು ಯಾವಾಗ ಬೇಕಾದರೂ ನಮ್ಮಿಂದ ಕಣ್ಮರೆ ಆಗ್ತಾರೆ, ಆಕಸ್ಮಿಕವಾಗಿ ಸಾಯ್ತಾರೆ, ಹೃದಯಾಘಾತ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಮೇಲ್ನೋಟಕ್ಕೆ ಇದೆಲ್ಲವೂ ಆಗುತ್ತೆ. ಆದರೆ ಡೀಪ್ ಆಗಿ ಹೋದರೆ ಬಹಳ ಸಲ ಅನಿಸುತ್ತೆ ಇದು ಕೊಲೆ ಆಗಿರಬಹುದಾ ಅಂಥೇಳಿ. ಶತ್ರು ರಾಷ್ಟ್ರಗಳು ಇವರನ್ನ ಕೊಲೆ ಮಾಡಿರಬಹುದಾ ಅನ್ನೋ ಪ್ರಶ್ನೆ ಯಾವಾಗಲೂ ಹುಟ್ಟುಕೊಳ್ಳುತ್ತೆ. ಇಂದಿಗೂ ಕೂಡ ಭಾರತದಲ್ಲಿ ಅನೇಕ ವಿಜ್ಞಾನಿಗಳ ಸಾವು ರಹಸ್ಯವಾಗಿ ಉಳಿದಿದೆ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಲೌಕಿಕ ಬದುಕಿನಲ್ಲಿ ಯಾಕೆ ಕೊಲೆ ಆಗುತ್ತೆ ಅಂದರೆ ಆಸ್ತಿಗಾಗಿ, ಹಣಕ್ಕಾಗಿ ಅಥವಾ ಪ್ರೇಮ ವ್ಯವಹಾರಕ್ಕಾಗಿ, ಈ ಥರ ಕಾರಣಕ್ಕಾಗಿ ಕೊಲೆ ಆಗುತ್ತೆ. ಆದರೆ ಈ ವಿಜ್ಞಾನಿಗಳ ಸಾವು ಅಥವಾ ಕೊಲೆ ಯಾಕೆ ಆಗುತ್ತೆ ಅಂದರೆ ಇವರ ಒಳಗೆ ಇರುವ ಜ್ಞಾನದಿಂದಾಗಿ, ಇವರ ಒಳಗಡೆ ಇರುವಂಥ ರಹಸ್ಯಗಳಿಂದಾಗಿ. ಹೀಗೆಲ್ಲ ಆಗುತ್ತಾ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಸ್ನೇಹಿತರೆ, ಭಾರತ ಇತಿಹಾಸವನ್ನು ನೋಡಿದರೆ ಈ ವಿಚಾರ ನಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮ್ಮ ದೇಶ ಪ್ರಾಯಶಃ 500ರಿಂದ 1000 ವರ್ಷಗಳ ಕಾಲ ಹಿಂದಕ್ಕೆ ಹೋಗಿದೆ. ಅದು ಯಾಕೆ ಹೋಗಿದೆ ಅನ್ನೋದನ್ನು ನಾವು ಇವತ್ತಿನ ಭಾರತೀಯರು ಮರ್ತಿದ್ದೀವಿ. ಅದಕ್ಕೆ ಕಾರಣವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಈಗ ನಾನು ಶುರು ಮಾಡ್ತಾ ಇರೋದು ನಮ್ಮ ದೇಶಕ್ಕೆ ಅಣ್ವಸ್ತ್ರ ಬಲ, ಬಾಹ್ಯಾಕಾಶ ಬಲ, ಹೀಗೆ ಸಾಕಷ್ಟು ಬಲಗಳನ್ನ ತಂದುಕೊಟ್ಟಂಥ ವಿಜ್ಞಾನಿಗಳು ಹೇಗೆ ರಹಸ್ಯವಾಗಿ ಕಣ್ಮರೆಯಾದರು ಅಥವಾ ಕೊಲೆಯಾದರು. ಬನ್ನಿ ಇದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ವೆಂಚರ್ ಯಾವುದೇ ಇದ್ದರೂ ಕೂಡ ಅದನ್ನು ಪ್ರಮೋಟ್ ಮಾಡಬೇಕು ಆನ್ಲೈನ್ನಲ್ಲಿ ಅಂದರೆ ನಮ್ಮ ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿನ ನೀವು ಸಂಪರ್ಕಿಸಬಹುದು. ಲೀಡ್ ಜನರೇಷನ್ ಇರ್ಬೋದು, SEO ಇರ್ಬೋದು, ಅಥವಾ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಬೇರೆ ಯಾವುದೇ ಥರದ ಮಾರ್ಕೆಟಿಂಗ್ ಇರ್ಬೋದು. ಇದೆಲ್ಲವನ್ನು ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದವರು ದಯವಿಟ್ಟು ಕ್ಯೂ ಪ್ರಚಾರನ ಸಂಪರ್ಕಿಸಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ದೇಶದಲ್ಲಿ ಆಕಸ್ಮಿಕವಾಗಿ, ರಹಸ್ಯಮಯವಾಗಿ ಕೊಲೆಯಾದ, ಸಾವನ್ನಪ್ಪಿದ ವಿಜ್ಞಾನಿಗಳ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಹಲವಾರು ವಿಜ್ಞಾನಿಗಳ ಸಾವು ನಿಗೂಢತೆಯನ್ನು ಒಳಗೊಂಡಿದೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೇವಲ 4 ಕೇಸ್ಗಳನ್ನ ಮಾತ್ರ ತಗೊಂಡಿದ್ದೀನಿ. ಅದರಲ್ಲಿ 2 ಕೇಸ್ಗಳ ಬಗ್ಗೆ ನೀವು ಕೇಳಿರಬಹುದು ಅಥವಾ ಹೆಸರುಗಳನ್ನ ಖಂಡಿತ ಕೇಳಿರ್ತೀರಿ. ಇನ್ನೂ 2 ಕೇಸ್ಗಳು ಪ್ರಾಯಶಃ ನಿಮಗೆ ಹೊಸತನಿಸ್ಬೋದು. ಮೊದಲನೇ ಕೇಸ್ ಯಾರದ್ದು ಅಂದರೆ, ಭಾರತ ಕಂಡ ಒಬ್ಬ ಶ್ರೇಷ್ಠ ವಿಜ್ಞಾನಿ. ಹೆಸರು ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ. ಪಾರ್ಸಿ ಜನಾಂಗದ ಬಾಬಾ ಅವರು ಭೌತ ವಿಜ್ಞಾನಿಯಾಗಿದ್ದರು. ಇವರು ಭಾರತ ಅಣುಶಕ್ತಿ ಕಾರ್ಯಕ್ರಮದ ಸ್ಥಾಪನೆ ಮತ್ತು ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಅವರನ್ನು ಇನ್ನೂ ಒಂದು ಹೆಸರಿನಲ್ಲಿ ಕರೀತಾರೆ. ಅದೇನೆಂದರೆ ಭಾರತೀಯ ಪರಮಾಣು ಕಾರ್ಯಕ್ರಮದ ಜನಕ ಅಂತ. ಬಾಬಾ ಅವರು ಅಟಾಮಿಕ್ ಎನರ್ಜಿ ಎಸ್ಟಾಬ್ಲಿಷ್ಮೆಂಟ್, ಟ್ರೋಂಬೆಯ ಸಂಸ್ಥಾಪಕ ನಿರ್ದೇಶಕರಾಗಿದ್ದರು. ಈಗ ಇವರ ಗೌರವಾರ್ಥ ಇದನ್ನು ಬಾಬಾ ಅಟಾಮಿಕ್ ಸಂಶೋಧನಾ ಕೇಂದ್ರ ಅಂತ ಮರುನಾಮಕರಣ ಮಾಡಲಾಗಿದೆ. ಇದರೊಂದಿಗೆ ಇವರು TIFR ಮತ್ತು AE ಸಂಸ್ಥೆಗಳ ಸ್ಥಾಪಕರು ಕೂಡ ಆಗಿದ್ದರು. ಅವರು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ವೇದಿಕೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ಇದು ಹೋಮಿ ಜಹಾಂಗೀರ್ ಬಾಬಾ ಅವರ ಪುಟ್ಟ ಪರಿಚಯ. ಹೀಗೆ ಸಾಕಷ್ಟು ಹೆಸರು ಮಾಡಿದ್ದ ಹೋಮಿ ಜಹಾಂಗೀರ್ ಬಾಬಾ ಅವರು ಒಂದು ದಿನ ಸಡನ್ ಆಗಿ ಆಕಸ್ಮಿಕವಾಗಿ ಸಾಯ್ತಾರೆ. ಅದು ಕೂಡ ಒಂದು ಪ್ಲೇನ್ ಕ್ರಾಶ್ನಲ್ಲಿ. ಇಸ್ವಿ 1966ರ ಜನವರಿ 24. ಬಾಬಾ ಅವರು ವಿಯನ್ನಾದಲ್ಲಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ವೈಜ್ಞಾನಿಕ ಸಲಹಾ ಸಮಿತಿಯ ಸಭೆಗೆ ಹೋಗ್ತಾ ಇದ್ರು. ಅವರಿದ್ದ ಏರ್ ಇಂಡಿಯಾದ ಬೋಯಿಂಗ್ 707 ವಿಮಾನ ಫ್ರಾನ್ಸ್ನ ಮಾಂಟ್ ಬ್ಲಾಂಕ್ ಪರ್ವತಕ್ಕೆ ಡಿಕ್ಕಿ ಹೊಡೆಯುತ್ತೆ ಮತ್ತು ಈ ದುರ್ಘಟನೆಯಲ್ಲಿ 106 ಜನ ಪ್ರಯಾಣಿಕರು ಸಾಯ್ತಾರೆ. ಆ ಪ್ರಯಾಣಿಕರಲ್ಲಿ ಓರ್ವರು ಹೋಮಿ ಜಹಾಂಗೀರ್ ಬಾಬಾ. ಅಪಘಾತ ಅಂದರೆ ಅದಕ್ಕೆ ಒಂದು ಕಾರಣ ಕೂಡ ಇರುತ್ತಲ್ವಾ? ಹೌದು. ಈ ಅಪಘಾತಕ್ಕೆ
ಜಿನಿವಾ ಏರ್ಪೋರ್ಟ್ ಮತ್ತು ವಿಮಾನದ ಪೈಲಟ್ ಮಧ್ಯೆ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು ಅಂತ ಹೇಳಲಾಗುತ್ತೆ. ಆದರೆ ಇದು ಎಷ್ಟು ಸತ್ಯ? ಈ ಸಾವು ನಡೆದದ್ದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಾವಿನ ಕೇವಲ 12 ದಿನಗಳ ನಂತರ. ನಿಮ್ಗೆ ಗೊತ್ತಿರಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಾವು ಕೂಡ ರಹಸ್ಯಮಯ ಸಾವೇ. ಹೋಮಿ ಜಹಾಂಗೀರ್ ಬಾಬಾ ಅವರ ಸಾವು ಕೂಡ ರಹಸ್ಯವಾಗಿ ಉಳಿದಿದೆ. ಈ ಅಪಘಾತ ಅಚಾನಕ್ಕಾಗಿ ನಡೆದಿರಬಹುದು, ಹ್ಯೂಮನ್ ಎರರ್ ಇರಬಹುದು ಅಂತ ನಾವು ಅಂದ್ಕೊಳ್ಬಹುದಿತ್ತು. ಆದರೆ ಇದಾದ ಸುಮಾರು ವರ್ಷಗಳ ನಂತರ ಇದಕ್ಕೊಂದು ತಿರುವು ಸಿಗುತ್ತೆ. ಆ ತಿರುವೇನು ಮತ್ತು ನಡೆದದ್ದು ನಿಜಕ್ಕೂ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಭಾರತದ ಇನ್ನೊಬ್ಬ ಮಹಾನ್ ವಿಜ್ಞಾನಿಯ ಕೊನೆ ಹೇಗಾಯಿತು ಅನ್ನೋದನ್ನು ನೋಡೋಣ. ಹೋಮಿ ಜಹಾಂಗೀರ್ ಬಾಬಾ ಅವರ ಕಾಲಘಟ್ಟದಲ್ಲಿ ಇದ್ದಂಥ ವಿಜ್ಞಾನಿಯವರು ಗುಜರಾತಿ ಜೈನ ಪರಿವಾರದವರು. ಹೆಸರು ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಭಾರತದ ಮಹಾನ್ ವಿಜ್ಞಾನಿ ಮತ್ತು ಬಾಹ್ಯಾಕಾಶ ಸಂಶೋಧಕರು. ಇವರನ್ನ ಇನ್ನೂ ಒಂದು ಹೆಸರಿನಿಂದ ಕರೀತಾ ಇದ್ರು. ಅದೇನೆಂದರೆ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ. ಭಾರತದ ಬಾಹ್ಯಾಕಾಶ ಸಂಶೋಧನೆ, ಕೈಗಾರಿಕೆ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಇವರು ಮಹತ್ವದ ಕೊಡುಗೆ ನೀಡಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿರುವಂಥ ಇಸ್ರೋ ಸಂಸ್ಥೆಯ ಸ್ಥಾಪಕರು ಕೂಡ ಇವರೇ. ರಷ್ಯಾದ ಸ್ಪುಟ್ನಿಕ್ ಅನ್ನೋ ಉಪಗ್ರಹದ ಉಡಾವಣೆ ನಂತರ ಭಾರತಕ್ಕೆ ಬಾಹ್ಯಾಕಾಶ ಕಾರ್ಯಕ್ರಮದ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟವರು, ಭಾರತ ಸರ್ಕಾರಕ್ಕೆ ಅರ್ಥ ಮಾಡಿಸ್ಕೊಟ್ಟವರು ಇವರೇ. ಇದರ ಜೊತೆಗೆ ಅಹಮದಾಬಾದ್ನಲ್ಲಿ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಂತಹ ಸಂಸ್ಥೆಗಳನ್ನು ಸ್ಥಾಪಿಸುವಲ್ಲಿ ಕೂಡ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇನ್ನು ಇವ್ರು ಹೇಗೆ ಸಾಯ್ತಾರೆ? ಇಸ್ವಿ 1971 ದಿನಾಂಕ ಡಿಸೆಂಬರ್ 30. ಅವತ್ತು ಸಾರಾಭಾಯ್ ಅವರು ಕೇರಳದ ಕೋವಲಂನಲ್ಲಿರುವ ಹ್ಯಾಲಿಕಾನ್ ಕ್ಯಾಸಲ್ನಲ್ಲಿದ್ದರು. ಮರುದಿನ ಅವರು ಮುಂಬೈಗೆ ಬರಬೇಕಾಗಿತ್ತು ಮತ್ತು SLV ಅಂದರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ನ ವಿನ್ಯಾಸವನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಇದರ ಸಲುವಾಗಿ ಆ ರಾತ್ರಿ ಅವರು ನಮ್ಮ ಮಾಜಿ ರಾಷ್ಟ್ರಪತಿ ವಿಜ್ಞಾನಿ APJ ಅಬ್ದುಲ್ ಕಲಾಂ ಅವರೊಂದಿಗೆ ದೂರವಾಣಿಯಲ್ಲಿ ಮಾತಾಡಿದರು. ಈ ದೂರವಾಣಿ ಸಂಭಾಷಣೆ ನಡೆದ ಕೇವಲ 1 ಗಂಟೆಯಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರು ಮೃತರಾಗ್ತಾರೆ. ಇದಕ್ಕೇನು ಕಾರಣ? ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್ ಅಂತ. ಇದು ನಂಬಬಹುದಾ ನಾವು? ಸ್ನೇಹಿತರೆ, ಈ ಇಬ್ಬರೂ ವ್ಯಕ್ತಿಗಳು ಕೂಡ ಸಾಮಾನ್ಯರಾಗಿರಲಿಲ್ಲ. ಈ ಇಬ್ಬರೂ ವ್ಯಕ್ತಿಗಳ ಮಧ್ಯೆ 2 ಲಿಂಕ್ಗಳಿವೆ. ಮೊದಲನೇದೇನೆಂದರೆ ಹೋಮಿ ಜಹಾಂಗೀರ್ ಬಾಬಾ ಮತ್ತು ವಿಕ್ರಮ್ ಸಾರಾಭಾಯ್ ಇಬ್ಬರು ಕೂಡ ಭೌತ ವಿಜ್ಞಾನಿಗಳು. ಇನ್ನೊಂದು ಲಿಂಕ್ ಏನೆಂದರೆ 1948ಕ್ಕೆ ಸ್ಥಾಪನೆಯಾದಂಥ ಆಟಮಿಕ್ ಎನರ್ಜಿ ಕಮಿಷನ್ ಆಫ್ ಇಂಡಿಯಾದ ಮೊದಲ ಚೇರ್ಮನ್ ಹೋಮಿ ಜಹಾಂಗೀರ್ ಬಾಬಾ ಆಗಿದ್ದರೆ, ಅವರ ಸಾವಿನ ನಂತರ ಚೇರ್ಮನ್ ಆಗಿದ್ದು ಇದೇ ವಿಕ್ರಮ್ ಸಾರಾಭಾಯ್ ಅವರು. ಇದ್ರ ಜೊತೆಗೆ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸೋದು ಯಾವಾಗ ಅಂದರೆ, ಇನ್ನೊಂದು ಕೊಂಡಿ ಕನೆಕ್ಟ್ ಆದಾಗ. ಆ ಕೊಂಡಿ ಏನಂದರೆ, ಇವರಿಬ್ಬರು ಕೂಡ ಕೆಲಸ ಮಾಡ್ತಿದ್ದದ್ದು ಆಟಮಿಕ್ ಎನರ್ಜಿ ಕ್ಷೇತ್ರದಲ್ಲಿ, ಅಂದರೆ ಪ್ರಮೋಟಿಂಗ್ ನ್ಯೂಕ್ಲಿಯರ್ ರಿಸರ್ಚ್. ಸ್ವಲ್ಪ ಓವರ್ ಥಿಂಕ್ ಮಾಡ್ತಾ ಇದ್ದೀವ ನಾವು. ಬರೀ ಈ ಥರ ನ್ಯೂಕ್ಲಿಯರ್ ರಿಸರ್ಚ್ ಮಾಡಿದರೆ ಸಾಯಿಸಿಬಿಡ್ತಾರಾ ಅಂತ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಬಂದರೆ, ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದಷ್ಟು ಇಮೇಜ್ಗಳನ್ನ ತೋರಿಸ್ತೀನಿ, ದಯವಿಟ್ಟು ನೋಡಿ. ಮೊದಲನೇ ಇಮೇಜ್, ಈ ಚಿತ್ರದಲ್ಲಿರುವಂಥ ವ್ಯಕ್ತಿ ಇರಾನ್ನ ಮೊಹಮ್ಮದ್ ರೇಜಾ ಸಿದ್ದಿಕಿ ಸಾಬಿರ್. ಇನ್ನೊಂದು ಚಿತ್ರ ನೋಡಿ, ಇವ್ರ ಹೆಸರು ಫೆರದೋನ್ ಅಬ್ಬಾಸಿ ದವಾನಿ, ಇವರು ಕೂಡ ಇರಾನಿಯೇ. ಇನ್ನೊಂದು ಚಿತ್ರ ನೋಡಿ, ಇವರು ಸೆನಾಮೆಲ್ ಮಸಾಂಗೋ, ಇವರು ಆಫ್ರಿಕಾದವರು. ಇನ್ನು 4ನೇ ಚಿತ್ರ ನೋಡಿ, ಡಾಕ್ಟರ್ ಮ್ಯಾಥ್ಯೂ ಪಂಚರ್, ಇವರು ಬ್ರಿಟಿಷ್ ಮೂಲದವರು. ಈ ಫೋಟೋಗಳಲ್ಲಿ ತೋರಿಸಿದ ಪ್ರತಿಯೊಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಆದರೆ ಇವರೆಲ್ಲರಿಗೂ ಕೂಡ ಒಂದು ಕಾಮನಾಲಿಟಿ ಇದೆ, ಒಂದು ಲಿಂಕ್ ಇದೆ. ಅದು ಏನಂದರೆ, ಇವರೆಲ್ಲರೂ ಕೂಡ ವಿಜ್ಞಾನಿಗಳಾಗಿದ್ದರು ಮತ್ತು ಇವರೆಲ್ಲರೂ ಕೂಡ ನ್ಯೂಕ್ಲಿಯರ್ ವಿಜ್ಞಾನಿಗಳಾಗಿದ್ದರು. ಇನ್ನೊಂದು ಭಯಾನಕ ವಿಚಾರ ಅಂದರೆ, ಇವರಲ್ಲಿ ಬಹುತೇಕರ ಸಾವಿನ ರಹಸ್ಯ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಹಾಗಾದರೆ ಈಗ ಯೋಚನೆ ಮಾಡಿ, ಇವರು ಸತ್ತದ್ದ ಅಥವಾ ಸಾಯಿಸಿದ್ದ? ಹೇಗೆ ಯೋಚನೆ ಮಾಡಿದರೂ ಕೂಡ ನಮ್ಮ ಯೋಚನಾ ಲಹರಿ ಬಂದು ಒಂದೇ ಕಡೆ ನಿಲ್ಲುತ್ತೆ, ಅದುವೇ ನ್ಯೂಕ್ಲಿಯರ್ ಜ್ಞಾನ. ಇನ್ನು ಭಾರತಕ್ಕೆ ನಾವು ವಾಪಸ್ ಬರೋದಾದರೆ, ಇನ್ನೂ 2 ಕೇಸ್ಗಳು ಹಾಗೆ ರಹಸ್ಯವಾಗಿ ಉಳಿದಿವೆ. ಕರ್ನಾಟಕದ ಕಾರವಾರದ ಕೈಗಾ ಅಣುಸ್ಥಾವರದ ಅಂಚಿನಲ್ಲಿ ಹರಿಯುವ ಕಾಳಿ ನದಿಯಲ್ಲಿ ಒಂದು ಡೆಡ್ ಬಾಡಿ ಪೊಲೀಸರಿಗೆ ಸಿಗುತ್ತೆ. ಇಸ್ವಿ 2009 ದಿನಾಂಕ ಜೂನ್ 13. ಕೊಳೆತ ಸ್ಥಿತಿಯಲ್ಲಿ ಸಿಕ್ಕ ಆ ದೇಹವನ್ನು DNA ಪರೀಕ್ಷೆ ಮಾಡಿದಾಗ ಅದು ಗೊತ್ತಾಗುತ್ತೆ, ಅದು ಕೈಗಾ ಅಣುಸ್ಥಾವರದ ಹಿರಿಯ ವಿಜ್ಞಾನಿ ಲೋಕನಾಥನ್ ಮಹಾಲಿಂಗಂ ಅವರದ್ದು ಅಂತ. ಇವರು 2009 ಜೂನ್ 8 ಬೆಳಗ್ಗೆ ವಾಕಿಂಗ್ ಮಾಡಲೆಂದು ಹೊರಟಿದ್ರು, ಸಿಕ್ಕದ್ದು ಮತ್ತೆ ಹೆಣವಾಗಿ. ಈ ಪ್ರಕರಣವನ್ನು ಪೊಲೀಸರು ಆತ್ಮಹತ್ಯೆ ಅಂತ ಕ್ಲೋಸ್ ಮಾಡ್ತಾರೆ. ಆದರೆ ಅವರ ಕುಟುಂಬ ಇದನ್ನು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಆತ್ಮಹತ್ಯೆ ಯಾವ ಕುರುಹು ಇರೋದಿಲ್ಲ ಮತ್ತು ಮುಖ್ಯವಾಗಿ ಡೆತ್ ನೋಟ್ ಕೂಡ ಇರೋದಿಲ್ಲ. ಹೀಗಾಗಿ ಇದು ಒಂದು ಕೊಲೆ ಅಂತ ಶಂಕಿಸಲಾಗುತ್ತೆ. ಈ ಘಟನೆ ಕೊಲೆ ಅನ್ನೋದಕ್ಕೆ ಇನ್ನೂ ಒಂದು ಬಲವಾದ ಕಾರಣ ಇದೆ. ಅದು ಏನೆಂದರೆ, ಮಹಾಲಿಂಗಂ ಅವರ ಸಾವಿಗೆ 5 ವರ್ಷ ಮುಂಚೆ, ಅಂದರೆ 2004ನೇ ಇಸ್ವಿಯಲ್ಲಿ ಭಾರತದ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಅಧಿಕಾರಿಯೊಬ್ಬರನ್ನು ಇದೇ ಕೈಗಾದಲ್ಲಿ ಅಪಹರಣ ಮಾಡೋದಕ್ಕೆ ಪ್ರಯತ್ನಿಸಲಾಗಿತ್ತು. ಅದೇ ರೀತಿ ಇನ್ನೊಬ್ಬ ಅಧಿಕಾರಿ ರವಿ ಮುಲೆ ಎಂಬುವರ ಕೊಲೆ ಕೂಡ ಇದೇ ಸ್ಥಳದಲ್ಲಿ ನಡೆದಿತ್ತು. ಇದೆಲ್ಲ ನೋಡಿದಾಗ ಲೋಕನಾಥನ್ ಮಹಾಲಿಂಗಂ ಅವರ ಸಾವು
ಆತ್ಮಹತ್ಯೆ ಅಂತ ನಾವು ಭೋಳೆ ಥರ ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಇದಾದ ಒಂದೇ ವರ್ಷದಲ್ಲಿ ಇನ್ನೊಂದು ಪ್ರಕರಣ ಕೇಳಿಬರುತ್ತೆ. ಈ ಬಾರಿ ಕೇಳಿ ಬಂದದ್ದು ಮುಂಬೈನಿಂದ ಬಂದ ಸುದ್ದಿ. ಇಸ್ವಿ 2010 ದಿನಾಂಕ ಫೆಬ್ರವರಿ 22 ಮುಂಬೈನ ದಕ್ಷಿಣ ಭಾಗದಲ್ಲಿರುವ ಆನಂದ್ ಭವನದ ಸಿಬ್ಬಂದಿಯ ಕ್ವಾರ್ಟರ್ಸ್ನಲ್ಲಿ ಒಂದು ಶವ ಪತ್ತೆಯಾಗುತ್ತೆ. ಆ ಶವ ಯಾರದ್ದಾಗಿತ್ತಂದರೆ ಅದು ಎಂ ಪದ್ಮನಾಭನ್ ಅಯ್ಯರ್ ಎಂಬ 48 ವರ್ಷದ ವ್ಯಕ್ತಿಯದ್ದಾಗಿರುತ್ತೆ. ಮತ್ತು ಇವರು ಬಾಬಾ ಆಟಮಿಕ್ ರಿಸರ್ಚ್ ಸೆಂಟರ್ ರಿಯಾಕ್ಷನ್ ಗ್ರೂಪ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ವಿಜ್ಞಾನಿಯಾಗಿರ್ತಾರೆ. ಮತ್ತೆ ಆಟಮಿಕ್, ಮತ್ತೆ ವಿಜ್ಞಾನಿ, ಮತ್ತೆ ಸಾವು. ಮೊದಲಿಗೆ ಅಯ್ಯರ್ ಅವರ ಮರಣವನ್ನು ಹೃದಯಾಘಾತ ಅಂತ ಭಾವಿಸಲಾಗುತ್ತೆ. ನಂತರ ಪೊಲೀಸರು ಇದನ್ನು ಆತ್ಮಹತ್ಯೆ ಅಂತ ತೀರ್ಮಾನಿಸ್ತಾರೆ. ಆದರೆ ಮುಂಬೈನ ಗ್ರ್ಯಾಂಡ್ ಮೆಡಿಕಲ್ ಕಾಲೇಜಿನ ಫಾರೆನ್ಸಿಕ್ ತಜ್ಞರು ಶವ ಪರೀಕ್ಷೆ ನಡೆಸಿದಾಗ ಗೊತ್ತಾಗುತ್ತೆ ಅಯ್ಯರ್ ಅವರ ಮರಣ ಕೊಲೆಯಿಂದ ಆಗಿದೆ ಅಂತ. ಕೆಲವು ವರದಿಗಳ ಪ್ರಕಾರ ಕೊಲೆಗಾರನು ಡೂಪ್ಲಿಕೇಟ್ ಕೀ ಬಳಸಿ ಮನೆಗೆ ಪ್ರವೇಶಿಸಿ ಅಯ್ಯರ್ ಅವರು ನಿದ್ದೆಯಲ್ಲಿರುವಾಗಲೇ ಕೊಂದಿರಬಹುದು ಅಂತ ಸೂಚಿಸ್ತವೆ. ಆದರೆ ಅಯ್ಯರ್ ಅವರ ದೇಹದ ಮೇಲೆ ಯಾವುದೇ ಗಾಯದ ಗುರುತುಗಳು ಇರೋದಿಲ್ಲ. ಇದು ತನಿಖೆಯನ್ನು ಇನ್ನಷ್ಟು ಕಠಿಣಗೊಳಿಸುತ್ತೆ. ಅಯ್ಯರ್ ಅವರ ಮನೆಯಲ್ಲಿ ಕೆಲವು ರಕ್ತದ ಕಲೆಗಳನ್ನು ಹೊರತುಪಡಿಸಿ ಯಾವುದೇ ಗಮನಾರ್ಹ ಸುಳಿವುಗಳು, ಬೆರಳಚ್ಚುಗಳು ಕಂಡುಬರೋದಿಲ್ಲ. ಇದರಿಂದಾಗಿ ಕೊಲೆ ಹಿಂದೆ ಉನ್ನತ ಮಟ್ಟದ ಪ್ರೊಫೆಷನಲ್ ಕೊಲೆಗಾರರು ಇರಬಹುದು ಅಂತ ಫಾರೆನ್ಸಿಕ್ ತಜ್ಞರು ಶಂಕಿಸ್ತಾರೆ. ಅದಾದ ನಂತರ ಯಥಾ ಪ್ರಕಾರ ಪೊಲೀಸರ ತನಿಖೆ ಯಾವುದೇ ಗಮನಾರ್ಹ ಪ್ರಗತಿ ಕಾಣಲಿಲ್ಲ ಮತ್ತು ಈ ಪ್ರಕರಣವನ್ನು 2012ರಲ್ಲಿ ಮುಚ್ಚಲಾಯಿತು. ಈವರೆಗೂ ಈ ಕೊಲೆ ಹಿಂದೆ ಯಾರಿದ್ದಾರೆ, ಕೊಲೆಗಾರ ಯಾರು ಅನ್ನೋದು ತಿಳಿದಿಲ್ಲ. ಸ್ನೇಹಿತರೆ, ಇವುಗಳು ನಮ್ಮ ಭಾರತದ ವಿಜ್ಞಾನಿಗಳ ರಹಸ್ಯಮಯ ಸಾವುಗಳಾಗಿವೆ, ಕೊಲೆಗಳಾಗಿವೆ. ಇಲ್ಲಿವರೆಗೆ ಅಂದರೆ 1947ರಿಂದ 2025 ತನಕ ಎಷ್ಟು ವಿಜ್ಞಾನಿಗಳ ಸಾವು ರಹಸ್ಯವಾಗಿ ಸಂಭವಿಸಿದೆ, ನಿಗೂಢವಾಗಿದೆ ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಆದರೆ 2015ರಲ್ಲಿ ಲೋಕಸಭೆಗೆ ಡಿಪಾರ್ಟ್ಮೆಂಟ್ ಆಫ್ ಆಟಮಿಕ್ ಎನರ್ಜಿ ಒಂದು ಮಾಹಿತಿ ಕೊಡುತ್ತೆ. ಅದರಲ್ಲಿ 2009ರಿಂದ 2013ರ ಒಳಗೆ ಒಟ್ಟು 11 ಅಣುವಿಜ್ಞಾನಿಗಳ ಸಾವು ಅನ್ಯಾಚುರಲ್ ಆಗಿತ್ತು ಅನ್ನೋದನ್ನು ಹೇಳಲಾಗಿದೆ. ಈ 11 ಮರಣಗಳಲ್ಲಿ 2 ಕೈಗಾರಿಕಾ ಬೆಂಕಿಯ ಅವಘಡ, 1 ರಸ್ತೆ ಅಪಘಾತ, 7 ಆತ್ಮಹತ್ಯೆ ಮತ್ತು 1 ಕೊಲೆ ಅಂತ ವರ್ಗೀಕರಿಸಲಾಗಿದೆ. ಈ ಸಮಯದಲ್ಲಿ ಅಧಿಕಾರದಲ್ಲಿದ್ದ NDA ಮೊದಲ ಅವಧಿಯ ಸರ್ಕಾರ ಒಂದು ಬೋಲ್ಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಜನ ನಂಬಿದ್ರು ಮತ್ತು ವಿಜ್ಞಾನಿಗಳ ಕುಟುಂಬದವರು ಕೂಡ ನಂಬಿದ್ರು. ಆದರೆ ಸರ್ಕಾರ ಯಾವುದೇ ಬೋಲ್ಡ್ ನಿರ್ಧಾರ ತೆಗೆದುಕೊಳ್ಳಿಲ್ಲ ಮತ್ತು ಈ ಸಾವುಗಳಲ್ಲಿ ಯಾವುದೇ ರೀತಿಯ ರಹಸ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿತ್ತು. ಸ್ನೇಹಿತರೆ, ಈ 4 ಪ್ರಮುಖ ಪ್ರಕರಣಗಳಲ್ಲಿ ಸಾವು ಅತ್ಯಂತ ಅನ್ಯಾಚುರಲ್ ರೀತಿಯಿಂದ ಆಗಿದೆ. ನಾವು ಅಧಿಕೃತ ವರದಿಗಳನ್ನ ನೋಡಿದರೂ, ನಮ್ಮ ಬುದ್ಧಿ ಒಪ್ಪಿದರೂ ಕೂಡ ನಮ್ಮ ಹೃದಯ ಒಪ್ಪೋದಿಲ್ಲ. ಏನೋ ಮಿಸ್ಟೇಕ್ ಆಗಿದೆಯಾ ಅನ್ನೋ ಸಂಶಯ ಕಾಡ್ತಾನೆ ಇರುತ್ತೆ. ನಾನು ಈಗಾಗಲೇ ಹೇಳಿರೋ ಹಾಗೆ ಇವರೆಲ್ಲರೂ ಬೇರೆ ಬೇರೆ ಕಾಲಘಟ್ಟದಲ್ಲಿ ಸತ್ತಿದ್ರೂ ಕೂಡ, ಬೇರೆ ಬೇರೆ ಪ್ರದೇಶಗಳಲ್ಲಿ ಸತ್ತಿದ್ರೂ ಕೂಡ ಕಾಮನ್ ಕನೆಕ್ಷನ್ ಅಂದರೆ ಅದು ಅಣು ವಿಜ್ಞಾನ. ಈಗ ಬರುವಂಥ ಪ್ರಶ್ನೆ ಏನೆಂದರೆ, ಇವರು ಅಣು ವಿಜ್ಞಾನದಲ್ಲಿ ಭಾರತವನ್ನು ಇನ್ನೂ ಮುಂದೆ ತರುವ ಹೊಸ ಅನ್ವೇಷಣೆ ಮಾಡಿದ್ರ? ಹೋಮಿ ಜಹಾಂಗೀರ್ ಬಾಬಾ ಮತ್ತು ವಿಕ್ರಮ್ ಸಾರಾಭಾಯ್ ಅಂತ ವಿಜ್ಞಾನಿಗಳು ಬದುಕಿದ್ರೆ ಭಾರತ ಅಂದೇ ಅಣ್ವಸ್ತ್ರ ಹೊಂದಿದ ದೇಶ ಆಗ್ತಿತ್ತ? ಸಾಮಾನ್ಯ ಜನರಿಗೆ ತಿಳಿಯದಂಥ ರಹಸ್ಯಗಳು ಇವರಿಗೆ ಗೊತ್ತಿದ್ವಾ? ಈ ಎಲ್ಲ ರಹಸ್ಯಗಳು ಅವರ ಸಾವಿನೊಂದಿಗೆ ಮಣ್ಣಾಗಿ ಹೋದ್ವಾ? ಈ ಎಲ್ಲ ಪ್ರಶ್ನೆಗಳು ಕಾಡ್ತವೆ. ಅದ್ರ ಜೊತೆಗೆ ಕೊನೆಯದಾಗಿ ಕಾಡೋ ಪ್ರಶ್ನೆ ಅಂದರೆ, ಯಾಕೆ ಯಾರು ಪ್ರಶ್ನೆ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ. ಇನ್ನು ಸ್ನೇಹಿತರೆ, ಈ ಮಿಸ್ಟೀರಿಯಸ್ ಡೆತ್ಗಳ ಹಿಂದೆ ಹಲವಾರು ಥಿಯರಿಗಳಿವೆ. ಕೆಲವು ಥಿಯರಿಗಳು ಹೌದಲ್ವಾ, ನಿಜ ಇರಬಹುದಲ್ವಾ ಅಂತ ಅನಿಸುತ್ತೆ. ಅಂಥವುಗಳು ಯಾವುವು ಬನ್ನಿ ನೋಡೋಣ. ಈ ಸಾವುಗಳ ಹಿಂದೆ ಕೇಳಿ ಬರೋದು ದೊಡ್ಡ ದೇಶಗಳ ಮತ್ತು ದೊಡ್ಡ ವ್ಯಕ್ತಿಗಳ ಹೆಸರುಗಳು. ಆ ಹೆಸರು ಯಾವುದಂದರೆ, ಮೊದಲಿಗೆ ಬರೋದೇ CIA ಅಂದರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಇದು ಅಮೆರಿಕಾದ ಗುಪ್ತಚರ ಸಂಸ್ಥೆ. ಕೆಲವೊಂದ್ಸಲ ನಾವು ISI ಮೇಲೆ ಆರೋಪ ಮಾಡ್ತೀವಿ, ಇನ್ನು ಕೆಲವೊಂದ್ಸಲ CIA ಮೇಲೆ ಆರೋಪ ಮಾಡ್ತೀವಿ. ಇದು ನಿಜಾನಾ ಅಂತ ನಿಮ್ಗೆ ಅನಿಸ್ಬಹುದು. ಆದರೆ ಇದಕ್ಕೊಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ನಿಮ್ಮ ಸ್ಕೂಲ್ನಲ್ಲಿ ನಿಮಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಯಾವಾಗಲೂ ಟಾಪರ್ ಆಗಿರ್ತಾನೆ. ಓಕೆ, ಪ್ರತಿ ಎಕ್ಸಾಮ್ನಲ್ಲಿ ಕೂಡ. ಒಂದಿನ ಎಕ್ಸಾಮ್ ಆಗುತ್ತೆ, ಅದರಲ್ಲಿ ನಿಮ್ಮ ಫ್ರೆಂಡ್ ಲಾಸ್ಟ್ ಬಂದಿರ್ತಾನೆ ಮತ್ತು ನೀವು ಫಸ್ಟ್ ಬಂದಿರ್ತೀರ. ಇದು ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಖುಷಿ ಕೊಡುತ್ತಾ? ಇದಕ್ಕೆ ನಿಮಗೆ ಉತ್ತರ ಸಿಕ್ಕರೆ ಅಮೆರಿಕ ಮತ್ತು ಭಾರತದ ಮಧ್ಯೆ ಇರುವಂಥ ಈ ಥರದ ಗೊಂದಲಗಳಿಗೆ ಪ್ರಾಯಶಃ ಉತ್ತರ ಸಿಗ್ಬೋದು. ಈಗ ಮತ್ತೊಮ್ಮೆ ನಾವು ಹೋಮಿ ಜಹಾಂಗೀರ್ ಬಾಬಾ ಅವರ ಸಾವಿನ ಕೇಸ್ ಅನ್ನು ನೋಡೋದಾದರೆ, ನಿಮಗೆ ಆಗಲೇ ಹೇಳಿರೋ ಹಾಗೆ 1966ರ ಜನವರಿ 24ಕ್ಕೆ ಇವರು ವಿಮಾನ ಅಪಘಾತದಲ್ಲಿ ಸಾವನ್ನಪ್ತಾರೆ. ಪೈಲಟ್ ತಪ್ಪು ನಿರ್ಧಾರ ತೆಗೆದುಕೊಂಡ, ಹೀಗಾಗಿ ವಿಮಾನ ಪರ್ವತಕ್ಕೆ ಡಿಕ್ಕಿಯಾಗಿ ಪತನ ಆಯಿತು. ಇದೆಲ್ಲ ನಾವು ಓದ್ಕೊಂಡು ಬಂದಿದ್ದೀವಿ. ಆದರೆ ಈ ಕೇಸ್ಗೆ ಒಂದು ಹೊಸ ದೃಷ್ಟಿಕೋನ ಸಿಕ್ಕದ್ದು ಒಂದು ಪುಸ್ತಕದ ಮೂಲಕ. ಅದುವೇ ಕನ್ವರ್ಸೇಷನ್ ವಿತ್ ಕ್ರೋ ಅಂತ. ಇದು ಪತ್ರಕರ್ತ ಗ್ರೆಗರಿ ಡಗ್ಲಾಸ್ ಮತ್ತು CIAನ ಮಾಜಿ ಅಧಿಕಾರಿ ರಾಬರ್ಟ್ ಕ್ರೌಲಿ ಅವರ ಮಧ್ಯದ ಸಂಭಾಷಣೆ ಆಗಿದೆ. ಈ ಪುಸ್ತಕದಲ್ಲಿ ಕ್ರೌಲಿ ಒಂದು ಹೆಸರನ್ನು ಉಲ್ಲೇಖಿಸ್ತಾರೆ. ಒಂದು ಸಾವಿನ ಕುರಿತ ರಹಸ್ಯವನ್ನು ಬಯಲು ಮಾಡ್ತಾರೆ.
ಅದು ಯಾವುದಂದರೆ ಹೋಮಿ ಜಹಾಂಗೀರ್ ಬಾಬಾ ಅವರ ಸಾವು. ಕ್ರೌಲಿ ಅವರ ಪ್ರಕಾರ ಬಾಬಾ ಅವರು ಪ್ರಯಾಣಿಸುತ್ತಿದ್ದ ವಿಮಾನ ಯಾವುದೇ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿಲ್ಲ, ಯಾವುದೇ ನ್ಯಾವಿಗೇಷನ್ ಎರರಿಂದ ಸ್ಫೋಟ ಆಗಿದ್ದಿಲ್ಲ. ಬದಲಿಗೆ ಅಲ್ಲಿ ಆಗಿದ್ದೇನು ಅಂತಂದರೆ ಬಾಬಾ ಅವರು ಪ್ರಯಾಣಿಸುತ್ತಿದ್ದ ವಿಮಾನದ ಕಾರ್ಗೋ ಸೆಕ್ಷನ್ನಲ್ಲಿ ಬಾಂಬ್ ಸ್ಫೋಟಗೊಂಡಿತ್ತು. ಇದನ್ನು ಮಾಡಿದ್ದು CIA ಅಂತ ಅವ್ರು ಹೇಳ್ತಾರೆ. ಸ್ನೇಹಿತರೆ, ಇದನ್ನು ನಾವು ಹೇಳ್ತಾ ಇಲ್ಲ, ಖುದ್ದು CIAನ ಮಾಜಿ ಅಧಿಕಾರಿಯೇ ಇದನ್ನು ಹೇಳ್ತಾ ಇರೋದು. ಇದಕ್ಕೆ ಏನು ಕಾರಣ ಅಂತ ಕೂಡ ಅವ್ರು ಹೇಳ್ತಾರೆ. 1962ನೇ ಇಸ್ವಿಯಲ್ಲಿ ಇಂಡೋ ಚೀನಾ ಯುದ್ಧ ನಡೆಯುತ್ತೆ. ಅದರಲ್ಲಿ ಭಾರತ ಹೀನಾಯ ಸೋಲು ಕಂಡಿರುತ್ತೆ. ನಮ್ಮ ರಾಜಕೀಯ ನಾಯಕರ ತಪ್ಪು ನಿರ್ಧಾರಗಳಿಂದಾಗಿ ಹಿಂದಿ ಚೀನಿ ಭಾಯಿ ಭಾಯಿ ಅನ್ನೋ ಸ್ಲೋಗನ್ ಮರೆಯಾಗಿ ಹಿಂದಿ ಚೀನಿ ದುಶ್ಮನ್ ದುಶ್ಮನ್ ಅನ್ನೋ ಥರ ಆಗೋಗಿತ್ತು. ಇದಾದ ಕೆಲವೇ ವರ್ಷಗಳ ನಂತರ ಅಂದರೆ 1964ರಲ್ಲಿ ಚೀನಾ ಅಣ್ವಸ್ತ್ರ ಪರೀಕ್ಷೆಯನ್ನು ಕೈಗೊಳ್ಳುತ್ತೆ ಮತ್ತು ಅಣ್ವಸ್ತ್ರ ಹೊಂದಿದ ದೇಶ ಆಗುತ್ತೆ. ಶತ್ರುವಿನ ಕೈಯಲ್ಲಿ ಮೋಸ್ಟ್ ಡಿಸ್ಟ್ರಕ್ಟಿವ್ ವೆಪನ್ ಇದೆ ಅಂದಾಗ ಭಾರತ ಹೇಗೆ ಸುಮ್ಮನೆ ಕೂರೋಕ್ಕೆ ಸಾಧ್ಯ? ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅವರು ಭಾರತವನ್ನು ಕೂಡ ಅಣ್ವಸ್ತ್ರ ದೇಶವನ್ನಾಗಿ ಮಾಡಲು ಸಕಲ ಸಿದ್ಧತೆ ಮಾಡಿಕೊಳ್ತಾರೆ. ಆದರೆ ಬಾಬಾ ಅವರು ಒಂದು ತಪ್ಪು ಮಾಡ್ತಾರೆ. ಅದೇನೆಂದರೆ ಇದನ್ನು ಓಪನ್ ಆಗಿ ಘೋಷಣೆ ಮಾಡ್ತಾರೆ. 1965ನೇ ಇಸ್ವಿಯಲ್ಲಿ ಅವರು ಇನ್ನೂ 18 ತಿಂಗಳಲ್ಲಿ ಭಾರತ ಅಣುಬಾಂಬ್ ತಯಾರಿಸಲಿದೆ ಅನ್ನೋ ಘೋಷಣೆ ಮಾಡಿಬಿಡ್ತಾರೆ. ಇದು ಅಂತಾರಾಷ್ಟ್ರೀಯ ಶಕ್ತಿಗಳಿಗೆ ಇಷ್ಟವಾಗದ, ಸಹನೆ ಆಗದ ವಿಷಯ ಆಗಿತ್ತು, ವಿಶೇಷವಾಗಿ ಅಮೆರಿಕಾಗೆ. 1964ರಲ್ಲಿ ಚೀನಾ ಅಣ್ವಸ್ತ್ರ ಹೊಂದಿದ್ದು ಕೂಡ ಅಮೆರಿಕಾಗೆ ಸಹನೆ ಆಗಿರಲಿಲ್ಲ. ಈಗ ಭಾರತ ಕೂಡ ಅಣ್ವಸ್ತ್ರ ಹೊಂದಿದ್ರೆ ಏನು ಗತಿ ಅನ್ನೋ ಚಿಂತೆ ಅಮೆರಿಕಾಗೆ ಕಾಡುತ್ತೆ. ಹೀಗಾಗಿ ಹೋಮಿ ಜಹಾಂಗೀರ್ ಬಾಬಾ ಅವ್ರನ್ನ ಅಮೆರಿಕ ಕೊಂದು ಹಾಕ್ತು ಅಂತ ಕ್ರೌಲಿ ಹೇಳ್ತಾರೆ. ಇನ್ನು ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಕೇಸನ್ನು ನೋಡೋದಾದರೆ ಅಲ್ಲೂ ಕೂಡ ಅನುಮಾನ ಹುಟ್ಟೋದು. ಯಾಕೆ ಅಂದರೆ ಅವರು ಅಟಾಮಿಕ್ ಎನರ್ಜಿ ಕಮಿಷನ್ನ ಚೇರ್ಮನ್ ಆಗಿದ್ದರು. ಜೊತೆಗೆ ಇಸ್ರೋ ಎಂಬ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು. ಹೋಮಿ ಜಹಾಂಗೀರ್ ಬಾಬಾ ಅವರು ಅಮೆರಿಕಾಗೆ ಸಿಂಗಲ್ ಥ್ರೆಟ್ ಆಗಿದ್ದರೆ ಸಾರಾಭಾಯ್ ಅವರು ಡಬಲ್ ಥ್ರೆಟ್ ಆಗಿದ್ದರು. ಹಾಗಂತ ಇದನ್ನು ಅಮೆರಿಕನೇ ಮಾಡಿದೆ ಅನ್ನೋದಕ್ಕೆ ದಾಖಲೆ ಇದೆಯಾ? ಖಂಡಿತ ದಾಖಲೆ ಇಲ್ಲ. ಹಾಗಾದರೆ ಯಾಕೆ ಅಮೆರಿಕ ಕಡೆಗೆ ಬೆರಳು ತೋರಿಸ್ತೀರಾ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಸ್ನೇಹಿತರೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇತ್ತೀಚೆಗೆ ನಡೆದ ಒಂದು ಘಟನೆಯ ಉದಾಹರಣೆ ಕೊಡ್ತೀನಿ ಕೇಳಿ. ಇರಾನ್ ಅಣ್ವಸ್ತ್ರ ಹೊಂದಬೇಕು ಅಂತ ಹೋರಾಡ್ತಾನೆ ಇದೆ. ಆದರೆ ಅವರ ಅಣ್ವಸ್ತ್ರ ವಿಜ್ಞಾನಿಗಳು ಒಬ್ಬೊಬ್ಬರಾಗಿ ಅನುಮಾನಾಸ್ಪದವಾಗಿ ಸಾಯ್ತಾರೆ, ಇಲ್ಲಾಂದರೆ ಬಹಿರಂಗವಾಗಿಯೇ ಸಾಯ್ತಾರೆ. ಈ ಸಾವಿನ ಹಿಂದೆ ಇಸ್ರೇಲ್ನ ಮೊಸಾದ್ ಇದೆ ಅಂತ ಹೇಳಲಾಗುತ್ತೆ. ಆದರೆ ಕೇವಲ ಮೊಸಾದ್ ಕೈವಾಡ ಮಾತ್ರ ಇದೆಯಾ ಅಂದ್ಕೊಳ್ತೀರಾ? ಬೇರೆ ಯಾರು ಇದ್ರ ಹಿಂದೆ ಇಲ್ಲ ಅಂದ್ಕೊಳ್ತೀರಾ? ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡುತ್ತೆ, ಇರಾನ್ ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡುತ್ತೆ. ಜೂನ್ 21ಕ್ಕೆ ಇರಾನಲ್ಲಿ ಅನ್ಯೂಜಲ್ ಭೂಕಂಪ ಆಗುತ್ತೆ. ಇದರ ಮಾರನೇ ದಿನ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತೆ. ಅದಾದ 2ನೇ ದಿನದಲ್ಲಿ ಸೀಸ್ ಫೈರ್ ಆಗುತ್ತೆ. ಇರಾನ್ ವಿಜ್ಞಾನಿಗಳ ಸಾವಿನ ಹಿಂದೆ ಕೇವಲ ಇಸ್ರೇಲ್ ಕೈವಾಡ ಇದೆಯಾ ಅಥವಾ ಅಮೆರಿಕದ್ದು ಇರಬಹುದಾ ಅಂತ? ಸ್ನೇಹಿತರೆ, ಪ್ರಪಂಚದಲ್ಲಿ ನಡೆಯುವ ಎಲ್ಲ ಘಟನೆಗಳಿಗೂ ಬಹಿರಂಗ ಸಾಕ್ಷಿ ಇರೋದಿಲ್ಲ. ಪಾಕಿಸ್ತಾನದಲ್ಲಿ ಸಾಯ್ತಾ ಇರುವಂಥ ಭಯೋತ್ಪಾದಕರಿಗೆ ಗೊತ್ತು ನನ್ನನ್ನು ಸಾಯಿಸಿದ್ದು ಯಾರು ಅಂತ. ಆದರೆ ಆ ಅನಾಮಧೇಯ ಬಂದೂಕುಧಾರಿಗಳಿಗೆ ಸಾಕ್ಷಿ ಇದೆಯಾ? ಇಲ್ಲ. ಪ್ರಾಯಶಃ ಇದು ಕೂಡ ಹಾಗೆಯೇ. ಒಬ್ಬ ವ್ಯಕ್ತಿಯನ್ನ ದೊಡ್ಡಣ್ಣ ಅಂತ ನಾವು ಯಾವಾಗ ಕರಿತೀವಿ? ಯಾವಾಗ ಅಂದರೆ ಅವನ ಸುತ್ತ ಇರುವಂಥ ಜನ ಚಿಕ್ಕವರಾಗಿದ್ದಾಗ, ಅಶಕ್ತರಾಗಿದ್ದಾಗ, ಬಡವರಾಗಿದ್ದಾಗ. ಅದು ಹಾಗೆಯೇ ದೊಡ್ಡಣ್ಣನಾಗಿ ಉಳಿಬೇಕಾದ್ರೆ ಅದು ಇತರ ದೇಶಗಳನ್ನು ದುರ್ಬಲಗೊಳಿಸಬೇಕಾಗತ್ತೆ, ಆರ್ಥಿಕವಾಗಿ ದಿವಾಳಿ ಮಾಡಬೇಕಾಗತ್ತೆ, ಅಭಿವೃದ್ಧಿ ಅನ್ನೋ ಮೆಟ್ಟಲನ್ನು ಹತ್ತಿರಬೇಕಾದ್ರೆ ಅದರ ಕಾಲನ್ನು ಎಳಿಬೇಕಾಗತ್ತೆ. ಇದು ಜಗತ್ತಿನ ದೊಡ್ಡಣ್ಣ ಮಾಡುವ ಕೆಲಸ. ಆದರೆ ಇದೊಂದೇ ಈ ಥರದ ಕೆಲಸ ಮಾಡಿದೆಯಾ? ಈ ಸಾಲುಗಳಲ್ಲಿ ನಮಗೆ ಅನುಮಾನ ಹುಟ್ಟೋದು ಖಚಿತ. ಯಾಕೆಂದರೆ ನಮ್ಮ ನೆರೆಯ ದೇಶ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಕೂಡ ನಮ್ಮನ್ನು ನೋಡ್ತಾ ಇರುತ್ತೆ. ನೋಡಿ, ಹೋಮಿ ಜಹಾಂಗೀರ್ ಬಾಬಾ ಅವರು ಸಾವನ್ನಪ್ಪಿದ್ದು 1966ರ ಜನವರಿ 24ಕ್ಕೆ. ವಿಕ್ರಮ್ ಸಾರಾಭಾಯ್ ಅವರು ಸಾವನ್ನಪ್ಪಿದ್ದು 1971ರ ಡಿಸೆಂಬರ್ 30ಕ್ಕೆ. ಇವರಿಬ್ಬರು ಸಾಯುವ ಕೆಲವು ದಿನಗಳ ಹಿಂದೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ದೊಡ್ಡ ಯುದ್ಧಗಳು ಸಂಭವಿಸಿತು. 65ನೇ ಆಗಸ್ಟ್ನಲ್ಲಿ ಒಂದು ಯುದ್ಧ ನಡೆದರೆ 71ರ ಡಿಸೆಂಬರ್ನಲ್ಲಿ ಒಂದು ಯುದ್ಧ ನಡೆದಿತ್ತು. ಅಷ್ಟೇ ಅಲ್ಲದೆ ಭಾರತ ಆಗಲೇ ಅಣ್ವಸ್ತ್ರ ಪರೀಕ್ಷೆ ನಡೆಸಲು ತಯಾರಿ ಕೂಡ ನಡೆಸಿತ್ತು. ಅದು ಕೂಡ ಪಾಕಿಸ್ತಾನ ಅಣ್ವಸ್ತ್ರದ ಕನಸು ಕೂಡ ಕಾಣದ ಸಮಯದಲ್ಲಿ. ಹೀಗಾಗಿ ಈ ಬೆಳವಣಿಗೆಗಳನ್ನ ತಡೆಯಲು ಪಾಕ್ ತನ್ನ ಗುಪ್ತಚರ ಸಂಸ್ಥೆ ISIಯನ್ನು ಬಳಸಿ ಭಾರತ ವಿಜ್ಞಾನಿಗಳನ್ನ ಕೊಲ್ಲಿಸ್ತಾ ಅನ್ನೋ ಅನುಮಾನಗಳು ಇವೆ. ಇದರೊಂದಿಗೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಲೇಬೇಕು. 1965, 1971 ಹಾಗೆ 1999ರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕದ ಬೆಂಬಲ ಇತ್ತು. ಹೀಗಾಗಿ CIA ಕೈವಾಡ ಇದೆ ಅಂದರೆ ಆ ಸಮಯದಲ್ಲಿ ISI ಈ ಪ್ರಕರಣದಲ್ಲಿ ಭಾಗವಹಿಸಿರಲಿಲ್ಲ ಅನ್ನೋದನ್ನು ಹೇಗೆ ನಂಬಕ್ಕೆ ಸಾಧ್ಯ? ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡುವಾಗ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ದೆ. ಅದು ಏನಂದರೆ, ಇತಿಹಾಸ ನಮಗೆ ತಿಳಿಸುತ್ತೆ ನಮ್ಮ ಜ್ಞಾನ ನಾಶ ಆದಾಗ, ನಮ್ಮ ನಾಲೆಡ್ಜ್ ಡೆಸ್ಟ್ರಾಯ್ ಆದಾಗ ನಮ್ಮ ದೇಶ ಎಷ್ಟು ವರ್ಷಗಳ ಕಾಲ ಹಿಂದಕ್ಕೆ ಹೋಗುತ್ತೆ ಅಂತ.
ನಿಜವಾಗಿಯೂ ಭಾರತ ಹಲವು ಶತಮಾನಗಳ ಕಾಲ ಹಿಂದಕ್ಕೆ ಹೋಗಿದೆ. ಈ ಮಾತನ್ನು ಹೇಳೋದಕ್ಕೆ ಒಂದು ಬಲವಾದ ಕಾರಣ ಕೂಡ ಇದೆ. ನಾವು ಭಾರತೀಯರು ಖಗೋಳಶಾಸ್ತ್ರದಲ್ಲಿ ಪಾಂಡಿತ್ಯ ಹೊಂದಿದ್ದವರು, ಗಣಿತಶಾಸ್ತ್ರದಲ್ಲಿ ಪರಿಣಿತರಾಗಿದ್ವಿ, ವಿಮಾನವನ್ನು ತಯಾರಿಸುವ ಸೂತ್ರ ನಮ್ಗೆ ಗೊತ್ತಿತ್ತು, ಶಸ್ತ್ರಚಿಕಿತ್ಸೆ, ಪ್ಲಾಸ್ಟಿಕ್ ಸರ್ಜರಿ, ಹೀಗೆ ಹಲವು ವಿಷಯಗಳಲ್ಲಿ ನಾವು ಮುಂದೆ ಇದ್ವಿ ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ಮಧ್ಯದಲ್ಲಿ ಒಂದು ಲಿಂಕ್ ಕಟ್ಟಾಯ್ತಲ್ವಾ. ನಮ್ಮ ಪೂರ್ವಜರು ಭಾಳಷ್ಟನ್ನು ಕಂಡು ಹಿಡಿದಿದ್ರು, ಭಾಳಷ್ಟರಲ್ಲಿ ನೈಪುಣ್ಯತೆ ಹೊಂದಿದ್ರು. ಆದರೆ ಲಿಂಕ್ ಎಲ್ಲಿ ಕಟ್ಟಾಯಿತು? ಇದಕ್ಕೆ ಬೇಕಾದ ಸಾಕ್ಷಿಗಳು, ಇದಕ್ಕೆ ಬೇಕಾದ ಬರಹಗಳು, ಇದಕ್ಕೆ ಬೇಕಾದ ದಾಖಲೆಗಳು ಒಂದು ಘಟನೆಯಲ್ಲಿ ನಾಶವಾದವು. ಆ ಘಟನೆ ಏನು ಅಂದರೆ ಅದುವೇ ಬಖ್ತಿಯಾರ್ ಖಿಲ್ಜಿ ಎಂಬ ಕ್ರೂರ ತುರ್ಕನ ದಾಳಿ. ಭಾರತ ಹೆಮ್ಮೆಯ ಜ್ಞಾನ ಕೇಂದ್ರಗಳಾಗಿದ್ದಂಥ ನಳಂದ, ವಿಕ್ರಮಶಿಲಾ, ತಕ್ಷಶಿಲಾ ಈ ವಿಶ್ವವಿದ್ಯಾಲಯಗಳ ಧ್ವಂಸ ಮಾಡಲಾಯಿತು ಮತ್ತು ಇಲ್ಲಿರುವ ಲಕ್ಷಾಂತರ ಪುಸ್ತಕಗಳು ಭಸ್ಮ ಆದವು. ಹೀಗಾಗಿ ಭಾರತ ಕನಿಷ್ಠ 1000 ವರ್ಷಗಳಷ್ಟು ಹಿಂದೆ ಹೋಯಿತು. ಸೊ ಈಗ ಯೋಚನೆ ಮಾಡಿ, ಅಕಸ್ಮಾತ್ ಭಾರತದ ಮೇಲೆ ಇಸ್ಲಾಮಿಕ್ ಆಕ್ರಮಣ ಆಗದೇ ಇದ್ದಿದ್ರೆ, ನಮ್ಮ ನಳಂದ, ವಿಕ್ರಮಶಿಲಾ, ತಕ್ಷಶಿಲಾ ವಿಶ್ವವಿದ್ಯಾಲಯಗಳು ಇರ್ತಾ ಇದ್ದಿದ್ರೆ, ಈ ಜ್ಞಾನ ನಮ್ಮಲ್ಲಿ ಇದ್ದಿದ್ರೆ ಪ್ರಾಯಶಃ ನಾವು ಬೇರೆ ಥರ ಇರ್ತಿದ್ವಿ. ಇವತ್ತು ನಾವು ಅನುಭವಿಸ್ತಾ ಇರುವ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರಗಳು ಪ್ರಾಯಶಃ ನಾವು ಈ ಪುಸ್ತಕಗಳಿಂದ ತೆಗೆದುಕೊಂಡಿರ್ತಿದ್ವಿ, ಅರ್ಥ ಆಗಿರ್ತಿತ್ತು ನಮಗೆ. ಆದರೆ ಅದು ಆಗಿಲ್ಲ, ಯಾಕೆಂದರೆ ನಮ್ಮ ಜ್ಞಾನ ನಾಶವಾಗಿದೆ. ಹಾಗೆಯೇ ನಮ್ಮ ವಿಜ್ಞಾನಿಗಳು ಕೂಡ ಕಾಣದ ಕೈಗಳಿಂದ ನಾಶವಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಈ ಪ್ರಶ್ನೆ ಯಾಕೆ ಇವತ್ತು ಎತ್ತಾ ಇದ್ದೀನಿ ಅಂತಂದರೆ, ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವನ್ನು ನಾವು ಮಾಡಬೇಕು, ಸರ್ಕಾರಗಳು ಮಾಡಬೇಕು. ಕೇವಲ ಆಕಸ್ಮಿಕ ಅಂತ ನಾವು ಅಂದ್ಕೊಂಡು ಕೂತ್ಕೊಂಡ್ರೆ ಪ್ರಾಯಶಃ ಈ ಥರ ಘಟನೆಗಳು ನಡೀತಾನೆ ಇರ್ತವೆ. ಸ್ನೇಹಿತರೆ, ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.